ಹಾಯ್ ಗಾಯ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಆಗತೈತಿ. ಎಲ್ಲರಿಗೂ ನಮಸ್ಕಾರ ರೀ. ಆರಾಮದಿರಿ, ಮಸ್ತ್ ಅದಿರಿ ಅಂತ ಅನ್ಕೊಂತೀನಿ. ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಾ ಬಾಸ್ಟನ್ ಇಂದ ಸ್ಟಾರ್ಟ್ ಮಾಡ. ಬಾಸ್ಟನ್ ಡೌನ್ ಟೌನ್ ಗೆ ಬಂದಿವಿ. ಹಿಂಗ ಸಡನ್ ಆಗಿ ಪ್ಲಾನ್ ಆಯ್ತು ಬಾಸ್ಟನ್ ಗೆ ಹೋಗೋಣ, ಡೌನ್ ಟೌನ್ ಗೆ ಹೋಗೋಣ ಅಂತ ಹೇಳಿ ಅದಕ್ ಬಂದಿವಿ. ಓಕೆ, ವೆಲ್ಕಮ್ ಟು ಮೈ ಚಾನಲ್ ಗಾಯ್ಸ್. ಹೋಪ್ ನಿಮಗ್ ನಮ್ ವಿಡಿಯೋಸ್ ಇಷ್ಟ ಆಗತ್ತ ಅಂತ ಅನ್ಕೋತೀನಿ. ಇಷ್ಟ ಆಗತ್ತಿತ್ತು ಅಂತಂದ್ರೆ ಇನ್ನೂ ಹಳಿ ವಿಡಿಯೋಸ್ ಹೋಗಿ ನೋಡ್ಕೊಬರ್. ಅಂಡ್ ನನ್ ಚಾನಲ್ ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಹಂಗೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಹಿಂಗ್ ನಮ್ ವಿಡಿಯೋಸ್ ಎಲ್ಲ ಇಷ್ಟ ಆಗತ್ತಿದ್ವು. ಇವತ್ತ ನಾ ನಿಮಗ ಬಾಸ್ಟನ್ ಡೌನ್ ಟೌನ್ ಕರ್ಕೊಂಡ್ ಬಂದಿ. ಬಾಸ್ಟನ್ ಡೌನ್ ಟೌನ್ ಒಳಗೆ ಏನೇನ್ ಇರ್ತೈತಿ ಅಂತ ಹೇಳಿ ತೋರಿಸ್ತೀನಿ. ನಾನು ಆಲ್ರೆಡಿ ಬಾಳ್ ಸತ ಬಂದೀನಿ ಇಲ್ಲಿ, ವಿಡಿಯೋಸ್ ಅದು ಮಾಡಿ. ಇವತ್ ಸಡನ್ ಪ್ಲಾನ್ ಆಯ್ತ, ಬಂದ್ವಿ ಬಾಸ್ಟನ್ ಗೆ. ಯಾಕಂತಂದ್ರ ಎಲ್ಲೆಲ್ಲಿವು ಎಲ್ಲಾ ಕಡೆಯಿಂದ ಬೋಟ್ಸ್ ಬರ್ತಾವಂತ, ಸೇಲಿಂಗ್ ಬೋಟ್ಸ್ ಅಂತ ಇರ್ತಾವ. ಅವೆಲ್ಲ ಇಲ್ಲಿ ಬಾಸ್ಟನ್ ಈ ಸತಿ ಬಂದಾವ. ಅದಕ್ಕ ಅವನ್ನ ನೋಡಾಕ್ ಅಂತ ಹೇಳಿ ನಾ ಬಂದೀನಿ. ಹಂಗ ಈಗ ಡೌನ್ ಟೌನ್ ಒಳಗ್ ನಡ್ಕೊಂತ ಹೋಗಾತೀವಿ. ನಮ್ ಕಾರ್ ಪಾರ್ಕ್ ಮಾಡೀನಿ. ಈ ಸತಿ ನನ್ ಕಾರ್ ಒಳಗ್ ವಿಡಿಯೋ ಸ್ಟಾರ್ಟ್ ಮಾಡ್ಲಿಲ್ಲ. ಯಾಕಂತಂದ್ರ ಏನ್ ಪೈಕಿ ಎವ್ರಿ ಟೈಮ್ ಕಾರ್ ಒಳಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಅಂತ ಅನ್ಕೊಂತೀರಿ. ಅದಕ್ಕ ಹಿಂಗ ಬಾಸ್ಟನ್ ಒಳಗ್ ನಡ್ಕೊಂತ ಮಾಡಾಕತ್ತೀನಿ. ಬಾಳ ರಿಸ್ಕ್ ಆಗತಿ, ಅಂಜಿಕೆನೂ ಬರಾಕತ್ತೀನಿ ವಿಡಿಯೋ ಮಾಡಾಕ. ಪೂರಾ ಈಗ ಬಾಸ್ಟನ್ ಡೌನ್ ಟೌನ್ ಅಂತ ಯಾಕೆ ಅಂತೀವಿ ಅಂತಂದ್ರೆ ಸಿಟಿ ಫುಲ್ ಸಿಟಿ ಸೆಂಟರ್ ಒಳಗ್ ಬಂದಂಗಿದ. ಅದಕ್ಕೆ ಇಲ್ಲಿ ಎಲ್ಲಾರು ಡೌನ್ ಟೌನ್ ಅಂತ ಹೇಳ್ತಾರ. ನಮ್ ಕಡೆ ಟೌನ್ ಅಂತ ಹೇಳ್ತೀವಲ್ಲ, ಹಿಂಗ ಸಿಟಿ ಸೆಂಟರ್ ಊರಾಗ್ ನಡಕ್ ಹೋಗಾತೀವಿ ಅಂತಂದ್ರೆ ಅದಕ್ಕೆಲ್ಲ ಇಲ್ಲಿ ಡೌನ್ ಟೌನ್ ಅಂತಾರೆ. ಇಲ್ಲೆಲ್ಲ ಹಳಿ ಕಾಲದೆಲ್ಲ ಬಿಲ್ಡಿಂಗ್ಸ್ ಇರ್ತಾವ, ಹಂಗೆಲ್ಲ. ಈಗ ಅಲ್ಲಿ ಬೋಟ್ಸ್ ನೋಡಾಕ್ ಹೊಟ್ಟಿವಿ. ಅಲ್ಲಿ ಬಹಳ ಹಳಿ ಬೋಟ್ಸ್, ಬಹಳ ದೂರ ಎಲ್ಲಾ ಬೋಟ್ಸ್, ದೊಡ್ಡ ದೊಡ್ಡ ಸೇಲಿಂಗ್ ಬೋಟ್ಸ್ ಇರ್ತಾವ. ಅವೆಲ್ಲ ಬರತಾವ್. ನಿಮಗಲ್ಲಿ ಹೋಗಿ ತೋರಿಸ್ತೀನಿ. ದಿಸ್ ಒನ್ ಸರ್ಪ್ರೈಸ್ ದೇರ್ ಆಲ್ಸೋ. ನಾನ್ ಮೇನ್ಲಿ ಅದಕ್ ಬಂದೀನಿ ಇಲ್ಲಿ. ಅದ್ ಯಾವ ಬೋಟ್ ಅಂತ ಹೇಳಿ ನಿಮಗ ತೋರಿಸ್ತೀನಿ. ಈಗ ನೋಡ್ರಿ ಬಾಸ್ಟನ್ ಡೌನ್ ಟೌನ್ ಹೆಂಗೈತಿ, ಏನೇನೈತಿ ಅಂತ ಹೇಳಿ ನೋಡ್ರಿ. ನಿಮ್ಗೆ ಇಷ್ಟ ಆಗತ್ತಂತ ಅನ್ಕೋತೀನಿ. ಲಾಸ್ಟ್ ತನ ವಿಡಿಯೋ ಒಳಗಿದ್ದು ನೋಡ್ರಿ. ಹಾರ್ಬರ್ ಅಂತಂದ್ರ ಅಲ್ಲಿ ಎಲ್ಲಾ ಬೋಟ್ಸ್, ಸೇಲಿಂಗ್ ಬೋಟ್ಸ್ ಇಲ್ಲಿ. ಆಮೇಲೆ ವೇಲ್ ವಾಚಿಂಗ್ ಅಂತ ಹೇಳಿ ಫೇರೀಸ್ ಅವೆಲ್ಲಾ ಹಿಂಗ್ ಬಂದ್ ನಿಂದ್ರುದಕ್ಕ ಹಾರ್ಬರ್ ಅಂತಾರ. ಅಲ್ಲಿ ಹೋಗಾತೀವಿ. ಈಗ ರೋಡ್ ಕ್ರಾಸ್ ಮಾಡಾಕ ವೇಟ್ ಮಾಡಾತೀವಿ. ರೋಡ್ ಕ್ರಾಸ್ ಮಾಡಕ್ಕೂ ಇಷ್ಟು ಟ್ರಾಫಿಕ್ ಐತಿ. ಜನ ರಾಶಿನೂ ಅದಾರ. ನನ್ ಹಿಂದ ಮುಂದ ತೋರ್ಸಾಕ್ ಆಗಲ್ಲ. ಆ ಕಡೆ ನೋಡ್ರಿ, ಆ ಕಡೆನು ಫುಲ್ ನಿಂತಾರ. ನಮ್ ಸಿಗ್ನಲ್ ಬಂತ. ಇವತ್ ಭಾಳ ಅಂದ್ರ ಭಾಳ ರಶ್ ಐತಿ. ಎಲ್ಲಾ ಕಡೆ ಫುಲ್ ರಶ್ ಐತಿ ಇವತ್ತು. ಇಲ್ಲೆಲ್ಲಾ ಕಡೆ ಜನ ರಾಶಿಗತ್ಲೆ ಅದಾರ ಇವತ್ತು. ಯಾಕಂದ್ರ ಈಗೆಲ್ಲ ಫುಟ್ಬಾಲ್ ನಡೆಯತೈತ್ಲ. ಫುಟ್ಬಾಲ್ ಅಂತ ಹೇಳಿ ಮೊನ್ನೆ ಸಂಡೇನೆ ಲಾಸ್ಟ್ ಬಾಸ್ಟನ್ ಒಳಗ್ ಮ್ಯಾಚ್ ಆಯ್ತು. ಸಂಡೇ ಅಲ್ಲ, ಫ್ರೈಡೇ ದಿನ ಯಾವಾಗೋ ಮೊನ್ನೆ ಬಾಸ್ಟನ್ ಒಳಗ ಲಾಸ್ಟ್ ಮ್ಯಾಚ್ ಆಯ್ತು ಫುಟ್ಬಾಲ್ದ. ಆ ಕ್ರೌಡ್ ಐತಿ. ಪ್ಲಸ್ ಈ ಸೇಲ್ ಬೋಟ್ಸ್ ಅಂತ ನೋಡಾಕ್ ಅಂತ ಹೇಳಿನು ಎಲ್ಲಾ ಕ್ರೌಡ್ ಬಂದೈತಿ. ಅಂಡ್ ಇವ್ ಸ್ಯಾಟರ್ಡೆ ಸಂಡೇ ಕ್ರೌಡ ಇರ್ತೈತಿ ಬಾಸ್ಟನ್ ಒಳಗ. ಆಮೇಲೆ ಸಮ್ಮರ್ ಟೈಮ್ ಒಳಗ್ ಎಲ್ರು ತಿರ್ಗಾಡಕ್ ಬಹಳ ಜನ ಬರ್ತಾರ ಇಲ್ಲಿ. ಅದ ಬಾಸ್ಟನ್ ನ್ಯೂ ಇಂಗ್ಲೆಂಡ್ ಅಕ್ವೇರಿಯಂ ಅದ. ಆಮೇಲೆ ಇಲ್ಲೆಲ್ಲಾ ಫೇರಿ ಸಲುವಾಗಿ ಟಿಕೆಟ್ಸ್ ತಗೊಳ್ಳೋದು. ಅಲ್ಲಿ ತೋರ್ಸಿದ್ನಲ್ಲ ಅದೆಲ್ಲ ಫೇರೀಸ್ ಎಲ್ಲ ಬಂದು ಹಿಂಗ್ ಹತ್ತಿ ಹೋಗ್ತಾರ ಅದ್ರೊಳಗ. ವೇಲ್ ವಾಚಿಂಗ್, ಆಮೇಲೆ ಒಂದೊಂದ್ ಐಲ್ಯಾಂಡಿಗೆ ಹೋಗಾಕ ಹಿಂಗ್ ಫೇರೀಸ್ ಇರ್ತಾವ. ಆಮೇಲೆ ಹಂಗ ಇವ್ ಬಾಜು ಎಲ್ಲ ತಿನ್ನಾಕ, ಉಣಾಕ, ಕುಡಿಯಾಕ ಎಲ್ಲ ಹಿಂಗ ಸ್ಟೋರ್ಸ್ ಮಾಡಿರ್ತಾರ. ಫುಡ್ ಕೌಂಟರ್ಸ್ ತರ ಅಂಗಡಿಗಳು. ಇದ ಬಾಸ್ಟನ್. ಯಾರ ಬಾಸ್ಟನ್ ನೋಡಿಲ್ಲ, ನೋಡ್ಬೇಕಂತೀರಿ ನನ್ ವಿಡಿಯೋಗಳಿಂದನೇ ಬಾಸ್ಟನ್ ನೋಡಿ. ಹೋಪ್ ನಿಮ್ಗ್ ಚಲೋ ತೋರ್ಸಾತೀನಿ ಅಂತ ಅನ್ಕೊಂತೀನಿ. ಜನರ ರಾಶಿಗಳು ಐತಿ ಅಲ್ಲಿ. ಅದು ಶ್ರೀ ಇವತ್ತು ಅವ್ರ ಮುಖ ತೋರ್ಸ್ಬೇಡ ಅಂತ ಹೇಳ್ಯಾರ ಅವ್ರು. ಯಾಕಂತಂದ್ ಈಗೋಡ ನ್ಯೂ ಹೇರ್ ಕಟ್, ಅದಕ್ಕ ಮುಖ ಚಲೋ ಇಲ್ಲ ತೋರ್ಸ್ಬೇಡ ಅಂತ ಅನ್ನಕತ್ತಾರ. ಹಿಂಗ್ ಮಾಡೋರು ಅಷ್ಟ್ ಚಲೋ ನಂಗೆ ಮಾಡ್ಲಿಲ್ಲ ಅಂತ ಏನೋ ಒಂದ್ ಹೇಳಿರ್ತಾರ. ಹಂಗ ಹೇಳ್ದಂಗ ಅವ್ರಿಗೆ ಮಾಡಾಕ ಬರಂಗಿಲ್ಲ. ಇಲ್ಲಿ ಅವ್ರಿಗೆ ನಮ್ ಇಂಡಿಯಾ ಒಳಗ್ ನಮಗ್ ಎಷ್ಟ್ ಚಂದ ಹೇಳ್ದಂಗ್ ಕಟಿಂಗ್ ಮಾಡಿ ಕಳಿಸ್ತಾರ, ಎಷ್ಟ್ ರೆಸ್ಪಾನ್ಸಿಬಲ್ ಆಗಿ. ಇಲ್ಲಿ ಅವ್ರಿಗೆ ನಾವ್ ಹೇಳೋದೊಂದ್ ಅವ್ರು ಮಾಡೋದೊಂದ್ ಆಗ್ಬಿಡ್ತೈತಿ. ಯು ಕ್ಯಾನ್ ಸಿ ಹಿಸ್ ಹೇರ್ ಕಟ್ ಸ್ನೀಕ್ ಪಿಕ್ ಅಲ್ಲಿ ತೋರಿಸ್ತದೆ. ಬೈತಾರ ನನಗೆ ಆಮೇಲೆ ತೋರಿಸಿದ್ರೆ. ಏನಂಗ್ ಬೈಯಂಗಿಲ್ಲ, ಬಟ್
ಆಲ್ಮೋಸ್ಟ್ ಬಂದಾಯ್ತು. ಸೇಮ್ ಬೋರ್ಡ್ಸ್ ತೋರಿಸ್ತೀನಿ ಹೆಂಗದಾವ ಏನೇನ್ ಅದಾವ ಅಂತ ಹೇಳಿ. ಇಲ್ಲೊಂದ್ ಪಾಯಿಂಟಿಂಗ್ ನಾವ್ ಬಂದಾಯ್ತು ಲಾಂಗ್ ಡ್ರಾಪ್ ಅಂತ ಹೇಳಿ. ಸೊ ಅದ ಏನ್ ಅಲ್ಲಿ ಕಾಣತೈತ್ಲಾ ಅದ ಪಾಯಿಂಟ್. ನಮ್ ಅಪೋಸಿಟ್ ಅಷ್ಟು ನೀರ್ ಅದಾವ್, ಹಬ್ಬರ್ ಐತಿ, ಎಲ್ಲಾ ಶಿಪ್ಸ್ ಗಳು ಬಂದ್ ನಿಂತಾವ ಇಲ್ಲಿ. ನಿಮಗ್ ನಾ ತೋರಿಸ್ತೀನಿ ಯಾವ ಶಿಪ್ ಹೆಂಗಂಗ್ ಅಂತ ಹೇಳಿ. ನೋಡಿ ಇದೊಂದ್ ಫೇರಿ ಹೋಗತೈತಿ. ಸಾರಿ ಗೈಸ್, ನಾನು ಶ್ರೀಕಾಯ್ಗ ಫೋನ್ ಕೊಟ್ಟ ವಿಡಿಯೋ ರೆಕಾರ್ಡ್ ಮಾಡು, ನಾ ಮೈಕ್ ಒಳಗೆ ಮಾತಾಡ್ತೀನಿ ಅಂತ ಹೇಳಿ ರೆಕಾರ್ಡ್ ಮಾಡಕ್ ಕೊಟ್ಟಿನಿ. ಬಟ್ ಅನ್ಫಾರ್ಚುನೇಟ್ಲಿ ನಾ ಮಾತಾಡೋದು ಈ ವಿಡಿಯೋ ಒಳಗೆ ಏನು ಸೌಂಡ ಬಂದಿಲ್ಲ. ಯಾಕೋ ಗೊತ್ತಿಲ್ಲ, ಫೋನ್ ದೂರ ಆಯ್ತು ಅಂತ ಹೇಳಿ ಮೈಕ್ ಸೌಂಡ್ ಕೇಳ್ಸತಿತ್ತು ಇಲ್ಲೋ ಗೊತ್ತಾಗ್ಲಿಲ್ಲ. ನನ್ಗೂ ಅಲ್ಲಿ ಶೂಟ್ ಮಾಡಕ್ ಗೊತ್ತಾಗ್ಲಿಲ್ಲ ಯಾಕೆ ಕೇಳ್ಸತಿಲ್ಲ ಅಂತ ಹೇಳಿ. ನಾ ಅಲ್ಲೇನ್ ಹೇಳತ್ತೀನಿ ಅಂತ ಹೇಳಿ ಜಸ್ಟ್ ಒಂದ್ ಸ್ವಲ್ಪ ವಾಯ್ಸ್ ಓವರ್ ಮಾಡಿ ಹಾಕತೀನಿ. ನಾವಿಲ್ಲಿ ಹಾರ್ಬರ್ ಎಂಡಿಗೆ ಬಂದ್ ನಿಂತೀವಿ, ಎಲ್ಲಾ ಬೋಟ್ಸ್ ನೋಡೋಣ ಅಂತ ಹೇಳಿ. ಇಲ್ಲಿ ಎಲ್ಲಾ ಬೋಟ್ಸ್ ಕಾಣತಾವು. ಇಲ್ಲಿ ಜಾಸ್ತಿ ಸೇಲ್ ಬೋಟ್ಸಿಂಗ್ ಯಾವೂ ಇಲ್ಲ. ಇಲ್ಲೆಲ್ಲ ಪ್ರೈವೇಟ್ ಯಾರ್ಡ್ ತಗೊಂಡ್ ಹೋಗ್ತಿರ್ತಾರೆ. ಆಮೇಲೆ ಅವ್ರ ಓನ್ ಪರ್ಸನಲ್ ಬೋಟ್ಸ್ ಅವೆಲ್ಲ ತಗೊಂಡು ಇಲ್ಲಿಂದ ಹೋಗ್ಬೋದು. ಅಂಡ್ ಒಂದ್ 2-3 ಇಲ್ಲಿ ನಿಂತಿದ್ದು ಸೇಲ್ ಬೋಟ್ಸ್, ಅದನ್ನ ತೋರ್ಸತಿದ್ದೆ. ಅಂಡ್ ಆಲ್ಸೋ ಐ ವಾಸ್ ಸೇಯಿಂಗ್ ವಾಟ್ ಆರ್ ಸೇಲ್ ಬೋಟ್ಸ್. ಸೇಲ್ ಬೋಟ್ಸ್ ಏನಪ್ಪಾ ಅಂತಂದ್ರ ಎಲ್ಲಾ ಬೋಟ್ಸ್ ಗೆ ಇಂಜಿನ್ ಮೇಲೆ ಮಷಿನ್ ಮೇಲೆ ರನ್ ಆಗ್ತಿತ್ತಂದ್ರೆ ಈ ಬೋಟ್ಸ್ ರನ್ ಆಗುದ ಸೇಲ್ಸ್ ಇಂದ. ಅದ ಹಿಂಗ ಒಂದ್ ಕಟ್ಟಿಗೆಗೆ ಹಿಂಗ್ ಫುಲ್ ಒಂದ್ ಫ್ಯಾಬ್ರಿಕ್ ಹಾಕಿರ್ತಾರ. ಆ ಫ್ಯಾಬ್ರಿಕ್ ಗೆ ಗಾಳಿ ಬಡದು ಹಂಗ ಆ ಗಾಳಿಯಿಂದ ಬೋಟ್ಸ್ ನ ಮೂವ್ ಆಗ್ತೈತಿ. ಅದಕ್ಕ ಸೇಲ್ ಬೋಟ್ಸ್ ಅಂತಾರ. ಅವೇನ್ ದೊಡ್ಡ ದೊಡ್ಡ ಕಟ್ಟಿಗೆ ಹಿಂಗ್ ಫ್ಯಾಬ್ರಿಕ್ ಹಾಕಿರ್ಲ ಅವಕ್ಕ ಸೇಲ್ ಅಂತ ಹೇಳ್ತಾರ. ಅದಕ್ಕೆ ಸೇಲ್ ಬೋಟ್ಸ್. ಒಂದೊಂದ್ ಬೋಟಿಗೆ 1, 2, 3, 4, 5 ಹಂಗ ಅಷ್ಟು ಸೇಲ್ಸ್ ಇರ್ತಾವು. ಬಹಳಷ್ಟು ಡಿಫ್ರೆಂಟ್ ಸೇಲ್ಸ್ ಇರ್ತಾವ. ಆ ಬೋಟ್ ತಕ್ಕಂಗ, ಆ ಬೋಟ್ ಸೈಜ್ ತಕ್ಕಂಗ ಅಷ್ಟು ಸೇಲ್ಸ್ ಹಾಕಿರ್ತಾರೆ. ಅದಕ್ಕೆ ಯಾವ್ದು ಮಷಿನ್ ಅದೆಲ್ಲ ಯೂಸ್ ಮಾಡುವಂಗಿಲ್ಲ. ಇವು ಬಹಳ ದೊಡ್ಡ ಸೇಲ್ ಹೈಟಿಗೆ ಬಹಳ ದೊಡ್ಡ ಇರ್ತಾವು. ಅದರಿಂದನೇ ಇವು ಮೂವ್ ಆಗ್ತಾವು. ಸೊ ಅಂತ ಬೋಟ್ಸ್ ಇಲ್ಲಿ ಬಂದಿದ್ದು. ಅಂಡ್ ಅದ ಯಾಕೆ ಇಲ್ಲಿ ಬಾಸ್ಟನ್ ಒಳಗೆ ಈಗ ಬಂದವ ಅಂದ್ರೆ 250th ಅವ್ರದ್ದು ಇಂಡಿಪೆಂಡೆನ್ಸ್ ಡೇ ಮೊನ್ನೆ ಆಯ್ತು, July 4th. ಅವಾಗ ಅದನ್ನ ಆನಿವರ್ಸರಿ ಆಗಿ ಇಲ್ಲಿ ಸೆಲೆಬ್ರೇಟ್ ಮಾಡಕ ಬಾಸ್ಟನ್ ಒಳಗ ಆಲ್ಮೋಸ್ಟ್ ಒಂದು 50 ಸೇಲ್ ಬೋಟ್ಸ್ ಬಂದಾವಂತ ನಾನ್ ಕೇಳ್ಪಟ್ಟಿನಿ. 120 ಕಂಟ್ರೀಸ್ ಇಂದ್ರೆ ಡಿಫ್ರೆಂಟ್ ಕಂಟ್ರೀಸ್ ಇಂದ ಎಲ್ಲಾ ಬೋಟ್ಸ್ ಇಲ್ಲಿ ಬಂದವು. ಲಾರ್ಜೆಸ್ಟ್ ಬೋಟು, ಸ್ಮಾಲೆಸ್ಟ್ ಬೋಟ್ಸ್ ಅಂಡ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ ಬೋಟ್ಸ್ ಎಲ್ಲಾ ಇಲ್ಲಿ ಬಂದಾವು. ಅದ ನೋಡಾಕ ಎಲ್ರು ಇಲ್ಲಿ ಬಂದಾರ. ನಿನ್ನೆ ಸ್ಯಾಟರ್ಡೇನೆ ಇಲ್ಲಿ ಬಂದಿದ್ದು. ಅಂಡ್ ನಾವ್ ಇವತ್ ಸಂಡೇ ಎಲ್ಲಾ ಇಲ್ಲಿ ಬಂದು ಪಾರ್ಕ್ ಆಗ್ಯಾವು ಹಾರ್ಬರ್ ಅಲ್ಲಿ. ಅದನ್ನ ನೋಡಾಕ್ ಬಂದಿದ್ವಿ ಸಂಡೇ ದಿನ. ಸ್ಯಾಟರ್ಡೇ ಎಲ್ಲಾ ಟ್ರಾವೆಲ್ ಆಗಿ ಇಲ್ಲಿ ಬಂದು ಸ್ಟಾಪ್ ಆಗ್ಯಾವು. ಅಂಡ್ ಸಂಡೇ ಅಂಡ್ ಇಟ್ಸ್ ಗೋಸ್ ಫಾರ್ 1 week, July 16th ವರೆಗೂ ಇಲ್ಲೇ ಇರ್ತಾವಂತ. ಆಮೇಲೆ ಇವು ಸೇಲ್ ಬೋಟ್ಸ್ ಅಂತಂದ್ರ ಅವ ಟಿಪಿಕಲ್ ನಮ್ಮ ಪೈರೇಟ್ಸ್ ಬೋಟ್ಸ್ ಇರ್ತಾವಲ್ಲ, ಫುಲ್ ಹಿಂಗ್ ಪೈರೇಟ್ಸ್ ಬೋಟ್ ನಮ್ಮ ಇವು ಟಿಪಿಕಲ್ ಹಳಿ ಪೈರೇಟ್ ಬೋಟ್ಸ್ ಇರ್ತಾವಲ್ಲ, ಹಿಂಗ್ ಕ್ಲಾತ್ ಹಾಕಿ ಹಿಂಗ್ 3 layers ಒಳಗೆ ಹಿಂಗ್ ಕ್ಲಾತ್ ಹಾಕಿ ಎಲ್ಲ ಮಾಡಿರ್ತಾರಲ್ಲ ಅಂತ ಬೋಟ್ಸ್. ಅದ್ರೊಳಗ ಫುಲ್ ಟಾಲೆಸ್ಟ್ ದೊಡ್ಡ ಬೋಟ್ಸ್ ಎಲ್ಲ ಬಂದಿದ್ದು. ನಾವು ಅದನ್ನ ನೋಡ್ಬೇಕಂತಾನೆ ಬಂದಿದ್ದು. ಅಲ್ಲಿ ನಿಮಗ್ ಒಂದ್ 2-3 ಕಾಣಿಸ್ತಾವಲ್ಲ ದೊಡ್ಡ ಬೋಟ್ ಅದ ತರ. ಆಮೇಲೆ ಇಲ್ಲಿ ನಡು ಫೇರಿನೂ ಹೋಗಾತಾವು. ಆಮೇಲೆ ಇಲ್ಲಿ ಝೂಮ್ ಮಾಡಿವಲ್ಲ, ಒಂದ್ ಕಡೆ ಅಲ್ಲಿ ಝೂಮ್ ಮಾಡಿವಲ್ಲಿ ಸಣ್ಣ ನಿಮಗ್ ಫ್ಲಾಗ್ಸ್ ಕಾಣಿಸತೈತಿ. ಅಲ್ಲಿ ಆಲ್ಮೋಸ್ಟ್ 20 ಕಂಟ್ರೀಸ್ ಇಂದ ನಮಗ್ ಬೋಟ್ಸ್ ಇಲ್ಲಿ ಸೇಲ್ ಬೋಟ್ಸ್ ಬಂದಾವ. ಅವೆಲ್ಲ ಆ ಕಡೆ ಸೈಡ್ ಪಾರ್ಕ್ ಮಾಡ್ಯಾರ. ಆ ಕಡೆನೂ ನಾವು ನೆಕ್ಸ್ಟ್ ನಡ್ಕೊಂತ ಹೋಗ್ತೀವಿ. ನಡ್ಕೊಂತ ಹೋಗಿ ಅಲ್ಲಿ ಎಲ್ಲಾ ಬೋಟ್ಸ್ ನ ನಾವು ನೋಡ್ಬೇಕು ಅಂತ ಅನ್ಕೊಂಡೀವಿ. ಅವನು ಎಲ್ಲ ನೆಕ್ಸ್ಟ್ ತೋರಿಸ್ತೀವಿ. ಇಲ್ಲಿ ನೋಡ್ರಿ, ಇಲ್ಲೊಂದ್ 2-3 ನಿಮಗ ಬೋಟ್ಸ್ ಕಾಣಕತ್ತಾವು. ಐ ಡೋಂಟ್ ನೋ ವೆದರ್ ದೇ ಆರ್ ಸೇಲ್ ಬೋಟ್ಸ್ ಆರ್ ವಾಟ್, ಬಟ್ ಎಲ್ಲ ಸೇಲ್ ಬೋಟ್ಸ್ ಎಲ್ಲ ಅಲ್ಲಿ ಸೈಡಿಗೆ ಪಾರ್ಕ್ ಮಾಡಿ ಲೈಕ್ ಸ್ಟಾಪ್ ಮಾಡಿ ಎಲ್ಲರೂ ಅಲ್ಲೂ ಅದ್ರ ಮೇಲೆ ಬೋರ್ಡ್ ಆಗಿ ನೋಡುವಂಗ ಮಾಡ್ಯಾರ. ಇಂಥವೇನ್ ಇರ್ತಾವಲ್ಲ ಇಂಥವು ದೊಡ್ಡ ಬೋಟ್ಸ್ ಅದಾವ. ಈಗ ಅಲ್ಲಿ ನಾ ಇಲ್ಲಿ ಕೈ ಮಾಡಿ ತೋರ್ಸತಿಲ್ಲ ಹಂಗ. ಇಲ್ಲಿ ನೋಡ್ರಿ ಎಲ್ಲಾ ಸೇಲ್ ಬೋಟ್ಸ್ ನೋಡಾಕ ಅಂಡ್ ಫ್ಯೂ ಆಫ್ ದೆಮ್ ಬೇರೆ ಐಲ್ಯಾಂಡಿಗೆ ಹೋಗಾಕ ಹಿಂಗೆಲ್ಲ ಫೇರೀಸ್ ಒಳಗ ಕರ್ಕೊಂಡು ಹೋಗ್ತಾರೆ. ಇವನ್ ವೇಲ್ ವಾಚಿಂಗು ಇರ್ತೈತಿ, ಬಾಸ್ಟನ್ ವೇಲ್ ವಾಚಿಂಗ್ ಅಂತ ಹೇಳಿ. ನಾವು ಒಂದು ವಿಡಿಯೋನು ಹಾಕಿನಿ, ಮೇ ಬಿ ಶಾರ್ಟ್ ವಿಡಿಯೋ ಐತಿ ನಂದ ಬಾಸ್ಟನ್ ವೇಲ್ ವಾಚಿಂಗ್ ಅಂತ ಹೇಳಿ. ನಾವು ಲಾಸ್ಟ್ ಇಯರ್ ಸಮ್ಮರ್ ಒಳಗೆ ಹೋಗಿದ್ವಿ. ನಂಗೆ ಬಹಳ ಇಷ್ಟ ವೇಲ್ಸ್ ನೋಡಾಕ ಅಂತ ಹೇಳಿ. ಸೊ ಅದಕ್ಕೆ ಲಾಸ್ಟ್ ಟೈಮ್ ಹೋಗಿದ್ವಿ ನಾವು. ವೇಲ್ಸ್ ವೆರಿ ಬಿಗ್ ವೇಲ್ಸ್ ನೋಡಿದ್ದೆ. ನಮ್ ಬೋಟ್ ಹತ್ರನ ನಿಯರ್ ಬೈನ ಭಾಳ ಬಂದಿತ್ತದ. ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಯಾರಿಗಾರ ಎಲ್ಲರೇ ನೋಡ್ಬೇಕನ್ನೋ ಆಪರ್ಚುನಿಟಿ ಸಿಕ್ಕರ ಹೋಗಿ ವೇಲ್ಸ್ ನೋಡ್ಕೊಂಡ್ ಬರ್ರಿ. ಅಂಡ್ ನಾ ಹಂಗ ಕಂಟಿನ್ಯೂಸ್ ಮಾತಾಡತ್ತೀನಿ. ನನಗೇನೋ ನೆನಪ ಬರತ್ತಿಲ್ಲ ಏನ್ ಮಾತಾಡಿ ಅಂತ ಹೇಳಿ. ಅಂಡ್ ಆಲ್ಸೋ ಐ ವಾಸ್ ಸ್ಪೆಕ್ಟಿಕಲ್ ದಟ್ ಶ್ರೀ ಏನೇನ್ ತೋರ್ಸಾತಾರ ಅಲ್ಲಿ ವಿಡಿಯೋ ಒಳಗೆ ನಂಗೆ ಒಂದು ಗೊತ್ತಾಗತ್ತಿಲ್ಲ. ನಾ ಸುಮ್ ಬರ ಮಾತಾಡ್ಕೊತ ಹೊಂಟೀನಿ. ನಾ ಮಾತಾಡೋದು ಏನು ಕೇಳಿಸ ಇಲ್ಲ ಅಲ್ಲಿ. ಎಷ್ಟು ಚಂದ ಶಾರ್ಟ್ ತಗೊಂಡಾರೆ ಹಿಂಗ ಬೋಟ್ಸ್ ಹೋಗೋದು ಬರೋದು. ಬಟ್ ಹಿ ವಾಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ನಂದ ವಿಡಿಯೋ ಆಡಿಯೋನ ಕೇಳಿಸವಲ್ತ. ಐ ಆಮ್ ಸಾರಿ ಏನ್ ಮಾತಾಡತೀನಿ. ಜಸ್ಟ್ ಎಂಜಾಯ್ ದ ವ್ಯೂ ದೆನ್.
ನಾಗಳೇ ಒಂದು ಸ್ಟಾರ್ಟಿಂಗ್ ಒಳಗೆ ಹೇಳಿದೆ ಸರ್ಪ್ರೈಸ್ ಐತೆ ಅಂತ ಹೇಳಿ. ಅದೇನಂತಂದ್ರೆ ನಮ್ಮ ಇಂಡಿಯಾ ಬೋಟು ಇಲ್ಲೊಂದು ಬಂದೈತಿ. ನಂಗೆ ಭಾಳ ಖುಷಿ ಆಗತೈತಿ. ನನಗೆ ಇಂಡಿಯಾಕ್ಕೆ ಹೋಗೋಕ್ಕಾಗಿಲ್ಲ 1-2 ವರ್ಷದಿಂದ. ನನ್ನ ಸಲುವಾಗಿ ಬೋಟೇ ಇಲ್ಲಿಗೆ ಬಂತಪ್ಪ ಅಂತನೋ ಅಷ್ಟು ಚಲೋ ಫೀಲಿಂಗ. ಐ ನೋ ಇಟ್ ಇಸ್ ನಾಟ್ ಕನ್ಫರ್ಮ್ ಮೀ, ಬಟ್ ನಂಗೆ ಭಾಳ ಖುಷಿ ಆಗತೈತಿ. ನನ್ನ ಸಲುವಾಗಿ ಬಂದಷ್ಟು ನಂಗೆ ಖುಷಿ ಆಗೈತಿ. ನಂಗೆ ಅದು ನೋಡಿ ಎಷ್ಟು ಖುಷಿ ಆಗೋದೈತಿ. ಸೊ ಅದು ನಾನು ಭಾಳ ಎಕ್ಸೈಟೆಡ್ ಅದೀನಿ ಅದು ನೋಡಕ್ಕೆ. ಸೊ ಲೆಟ್ಸ್ ಗೋ ಅಂಡ್ ಸಿ ದ್ಯಾಟ್ ಯಾವ ಬೋಟು ಹಿಂಗೈತಿ ಅಂತ ಹೇಳಿ ಅಲ್ಲಿ ಹೋಗಿ ಹೇಳ್ತೀನಿ ಅಲ್ಲ ನಿಮಗೆ. ಇಲ್ಲಿ ಬೋಟ್ಸ್ ನೋಡಾಯ್ತು. ಈಗ ಅದೇ ಆ ಸೈಡ್ ಹೋಗಿ ಬರತ್ತೀವಿ. ಆ ಸೈಡ್ ಹೋಗಿ ನೋಡ್ಕೊಂಡು ಬರೋಣ. ಅಲ್ಲಿನೂ ತೋರಿಸ್ತೀನಿ ನಿಮಗ ನಮ್ ಇಂಡಿಯನ್ ಬೋಟ್ ಹೆಂಗೈತಿ ಅಂತ ಹೇಳಿ, ನಮ್ ಇಂಡಿಯಾದ ಬೋಟ್ ಹೆಂಗೈತಿ ಅಂತ ಹೇಳಿ. ಸೋ ಗುಡ್ ಟು ಸಿ ಅವರ್ ಬೋಟ್ ನಮ್ದನಂತ ಹೇಳಿ ಹಿಂಗ್ ಭಾಳ ಚಲೋ ಅನ್ಸೈತಿ. ಅಲ್ಲಿ ಯಾರೇ ಮಾತಾಡಕ್ ಸಿಕ್ರು ಮಾತಾಡೋನು ಅಂತ ಅನ್ಸಾತೈತಿ. ನೋಡೋಣ ಬರ್ರಿ ನಿಮ್ಗ ತೋರಿಸ್ತೀನಿ. ಓಕೆನಾ? ನೋಡಿ ಹಿಂಗೆಲ್ಲ ಎಷ್ಟು ಚಂದ ಕಾಣತ್ತಾವ. ನೀರ್, ಬೋಟ್ಸ್, ಬಿಲ್ಡಿಂಗ್, ಮನುಷ್ಯರು ಎಲ್ಲ ಕಾಣತ್ತ. ಫ್ರೆಶ್ ಲೆಮನೇಟ್ ತಗೊಂಡು ಕುಡ್ಕೊಂತ ಹೋಗಾತೀವಿ. ಅವರು ಒಂದ್ ತಗೊಂಡಾರ, ನಾನು ಒಂದ್ ತಗೊಂಡು. ಭಾಳ ಬಿಸಿಲು ಐತಿ, ಶೆಕಿ ಆಗತ್ತಿತ್ತ. ಸೊ ಲೆಮನೇಟ್ ತಗೊಂಡು ಕುಡ್ಕೊಂತ. ಮೈ ಗಾಡ್, ಇದ ನೋಡ್ರಿ ಸೇಲ್ ಬೋಟ್ ಅಂತ ಹೇಳತ್ತಿದ್ದ. ಎಷ್ಟು ದೊಡ್ಡದೈತಿ, ದೂರಿಂದ ಸಣ್ಣದ ಅನ್ಸತ್ತಿತ್ತ. ಹಾ, ಅಲ್ಲೆಲ್ಲ ತಳಗೆಲ್ಲ ಹೋಗತ್ತಾರ ನೋಡ್ರಿ. ಹತ್ತಿ ಇದೆಲ್ಲ ಹತ್ತಿ ಒಳಗ್ ಹೋಗ್ಬೋದಂತ. ಟಿಕೆಟ್ಸ್ ಏನಿಲ್ಲ ಇದಕ್ಕ, ಹೋಗ್ಬೋದು. ಹಂಗ ನಮ್ದು ಇಂಡಿಯಾದು ಅದಾವ ಆ ಕಡೆ ಹೋಗ್ಬೋದು. ಈಗ ಬರೀ ಹೋಗೋಣ ಅಂತ. ಅದ ಸೇಲ್ ಬೋಟ್ ಐತಿ. ಸೇಲ್ ಬೋಟ್ ಮುಂದೆ ನೋಡ್ರಿ, ಇದು ದೊಡ್ಡ ದೊಡ್ಡ ಬಿಲ್ಡಿಂಗ್. ಇದು ಅಪಾರ್ಟ್ಮೆಂಟ್ಸ್ ಐತಿ. ಅಂಡ್ ಸ್ವಲ್ಪ ಹಿಂಗ ರೂಮ್ ರೆಂಟಿಂಗ್ ಅಂತೂ ಹಂಗೂ ಕೊಡ್ತಾರ. ಇದೆಲ್ಲ ಅಪಾರ್ಟ್ಮೆಂಟ್ಸ್. ಬಾಸ್ಟನ್ ಡೌನ್ ಒಳಗ ಹಿಂಗ ಅಪಾರ್ಟ್ಮೆಂಟ್. ಇನ್ನೇಗಂತೂ ಹಿಂಗೊಂದ್ ಸ್ವಲ್ಪ ಫ್ರೀ ಸ್ಪೇಸ್ ಇತ್ತು. ಒಂದ್ ಗಿಡ ಅದು ಎಲ್ಲ ಹಚ್ಚಾರ. ಅಲ್ಲಿ ತಳಗ ಫುಲ್ ಹಿಂಗ ಸನ್ ಬಾತ್ ಮಾಡಕ್ ಹಿಂಗ್ ಚೇರ್ ಹಾಕ್ಬಿಟ್ಟಾರ. ಮಸ್ತ್ ಮೊಕ್ಕೊಂಡಾರ. ಏನ ಎಲ್ರು ಹಿಂಗ್ ತಿರ್ಗಾಡೋ ಸ್ಪೇಸ್ನ್ಯಾಗ ಮೊಕ್ಕೊಂಡು ಸನ್ ಬಾತ್ ಹಿಂಗೆಲ್ಲ ಮಾಡತ್ತಿದ್ರ. ನಾವ್ ವಿಡಿಯೋ ಒಳಗ್ ತೋರ್ಸಕ್ ಆಗ್ಲಿಲ್ಲ, ತೋರಿಸ್ಬಾರ್ದು ಅಂತ ಹೇಳಿ ತೋರ್ಸಕ್ ಹೋಗ್ಲಿಲ್ಲ. ಬಟ್ ವೇಟಿಂಗ್ ಫಾರ್ ಬೋರ್ಡಿಂಗ್. ಬೋಟ್ ಒಳಗ್ ಹೋಗ್ಬೇಕಂತ ಹೇಳಿ ಅವರೆಲ್ಲ ಅಷ್ಟ್ ಜನ ಎಲ್ಲ ನಿಂತಾರ ಬೋಟ್ ಒಳಗ್ ಹೋಗಕ್. ಆಗಳೇ ಆ ಬೋಟ್ ಮುಂದಿನ ತಕೊಂಡಿದ್ವಿ. ಈಗ ಬೋಟ್ ಸೈಡಿಂದ ಈ ಸೇಲರ್ ಬೋಟ್ ನೋಡ್ರಿ ಎಷ್ಟೈತಿ. ಪಾಪ ಇದು ಸೇಲರ್ ಮ್ಯಾನ್ ಅಂತೈತ್ಲ, ಅದು ಪಾಪ ಸ್ಪಿನಾಚ್ ದಿನ ಹಂಗೈತಿ. ಅದ ನನ್ ಬಂತು. ಫ್ರಿಕಿನ್ ಸೋ ಬಿಗ್. ಇದಕ್ಕ ಹಿಂಗ ಅನ್ಸದ. ಅಯ್ಯೋ ಎಲ್ಲಿ ನೋಡ್ಬೋದು ಹಿಂಗ್ ನಿಂತು. ಬರ್ರಿ. ಸೋ ಬಿಗ್. ನನ್ ಕ್ಯಾಮ್ರಾ ಒಳಗೂ ಬರತ್ತಿಲ್ಲ, ಅಷ್ಟು ದೊಡ್ಡದೈತಿ. ಇವರೆಲ್ಲ ಅದ್ರೊಳಗ ಹೋಗಾಕ ನಿಂತಾರ. ಹೋಗ್ಬೋದು, ಹಿಂಗ್ ಹೋಗಿ ಅಲ್ಲಿ ಕುಂತು ಫೋಟೋ ಹೊಡ್ಕೋದು ಬರ್ಬೋದು. ಏನಂತಿ, ಹೆಂಗಿತ್ ಬೋಟ್? ಕನ್ನಡ ಒಳಗೆ ಹೇಳ. ಬಹಳ ಚಂದ ಐತಿ. ಅದು ಫೇಸಸ್ ಎಲ್ಲ ಡಿಸೈನ್ ಮಾಡಿ. ಡಿಫ್ರೆಂಟ್. Let's go for next boat. ಹೋಗೋಣ. Come. Let's go. ಇದು ಇಲ್ಲಿಂದ ನೆದರ್ಲ್ಯಾಂಡ್ಸ್ ಇಂದ ಬಂದೈತಿ ಬೋಟ್. ಇದು ನೋಡ್ರಿ ಇಷ್ಟು ದೊಡ್ಡದೈತಿ. ಈಗ ಇಲ್ಲಿ ಬಂದ್ ನಿಂತಿದ್ಮೇಲೆ ಅದೆಲ್ಲ ಅರ್ಬಿ ಎಲ್ಲ ತೆಗೆದ್ಬಿಟ್ಟಾರ. ಅದೇನ್ ಅರ್ಬಿ ಅಂತಾರ ಏನಂತಾರ, ಅದೊಂದು ಫುಲ್ ಅದು ತೆಳಗ್ ಹಾಕ್ಬಿಟ್ಟಾರ ಅವ್ರೀಗ. ಇದು ನೆದರ್ಲ್ಯಾಂಡ್ಸ್ ಇಂದ ಬಂದೈತಿ. ಇದು ನೆದರ್ಲ್ಯಾಂಡ್. ಇಷ್ಟು ದೊಡ್ಡದೈತಿ ಫುಲ್. ಈ ಬೋಟ್ ಹೆಸರು ಇಲ್ಲೆಲ್ಲ ಡಿಸ್ಕ್ರಿಪ್ಷನ್ಸ್ ಹಾಕ್ಯಾರ. ಎಷ್ಟು ದೂರಿಂದ ಬಂದೈತಿ, ಎಷ್ಟು ಹೈಟ್ ಐತಿ, ಎಲ್ಲ ಹಾಕ್ಯಾರ ಇವ್ರಿಗೆ. ಓಕೆ, ಲೆಟ್ಸ್ ಜಸ್ಟ್ ಗೋ. ಅಂಡ್ ಥರ್ಡ್ ಬೋಟ್ ಇಲ್ಲಿ ಬಂದಿ ಪ್ರೈಡ್ ಆಫ್ ಬಾಲ್ಟಿಮೋರ್ ಅಂತ. ಏನು ಬಾಲ್ಟಿಮೋರ್ ಅಂತ ಹೇಳಿದ್ದು, ಇಷ್ಟು ದೊಡ್ಡದೈತಿ. 157 feet ಬೋಟ್ ಇಟ್ ಇಸ್. ನೋಡ್ರಿ, ಇದ್ರ ಮುಂದೆ ಇದೊಂದು ಬೋಟ್ ಐತಿ.
ಇದು ಒಂದ್ ಬೋಟ್ ಐತಿ. ಇದ್ರ ಹೆಸರು ಏನೋ ಐತಿ ಗೊತ್ತಿಲ್ಲ, ನೋಡು ಮತ್ತ. ದಿಸ್ ಇಸ್ ವೇ ಬಿಗ್. ತಳಗು ಹೋಗ್ಬೋದು, ಅದಕ್ ಫುಲ್ ದೊಡ್ಡ ಲೈನ್ ಐತಿ. ಈಗ ಒಂದ್ 4-5 ಬೋಟ್ ನೋಡ್ಕೊಂಡ್ ಬಂದ್ವಿ. ಅಂದ್ರ ಸೈಡ್ ಇಂದಾನೆ ನೋಡಿದ್ವಿ. ಇಂಡಿಯನ್ ಬರಾತ ಇಲ್ಲಿ ಎಷ್ಟ್ ದೂರ ಐತಂತ ಅನ್ಸಾತೈತಿ. ಈಗ ನಮ್ ಮುಂದೆ ಇಂಗ್ಲೆಂಡ್ ಒಂದ್ ಬೋಟ್ ಐತಿ, ನೋಡ್ರಿ ಅದ್ ತೋರಿಸ್ತೀನಿ. ಇದ ನೋಡ್ರಿ, ಇದ ಇಂಗ್ಲೆಂಡ್ ಬೋಟ್. ಇಂಗ್ಲೆಂಡ್ ಇಂದ ಬಂದೈತಿ. ಎಷ್ಟ್ ದೊಡ್ಡದೈತಿ ಏನೈತಿ ಅದ್ರ ಡಿಸ್ಕ್ರಿಪ್ಷನ್ ಮುಂದಿದ್ರೆ ನಾ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಎಲ್ಲಾರು ಜನನು ಹೋಗ್ತಾರ. ಈ ಬೋಟ್ ಒಳಗ ಫುಲ್ ಜನ ರಾಶ್ ಆಗೈತಿ. ಇದೆಲ್ಲ ತಳಗ್ ಇಳಿದ್ ಬಿಟ್ಟಾರ ಅವ್ರೆಲ್ಲ, ಅವೆಲ್ಲ ಸೇವಿಸದ್. ಅದೇ ಇದು ಇಂಗ್ಲೆಂಡ್ ಬೋಟ್ ನಾಗಳಲ್ಲಿ ಇದ್ದಾಗ ತೋರ್ಸಿದ್ನಲ್ಲ ಅದ್ರ ಮುಂದೆ ಇನ್ನೊಂದ್ ಬೋಟ್ ಐತಿ, ಅದ್ರದ್ದು ಹೆಸರು ಗೊತ್ತಿಲ್ಲ. ಎಲ್ಲಿ ಬೋಟ್ ತೋರ್ಸ್ಬೇಕಂದ್ರೆ ನಾನು ಹಿಂಗ್ ಬಂದ್ ನಿಂತು ಬಿಡ್ತಾರ. ನಾ ಮುಂದಗಂತ ಹೋಗಾಕು ಆಗಲ್ಲಪ್ಪ, ಅಂಜಿಕೆ ಬರತೈತಿ ಅಲ್ಲಿ. ಈಗ ನಾ ನಿಮ್ಗೆ ನೆಕ್ಸ್ಟ್ ತೋರ್ಸಾದಿದ್ದು ಒನ್ ಆಫ್ ದ ಇಲ್ಲಿ ಬಂದಿದ್ರೊಳಗೆ ಲಾರ್ಜೆಸ್ಟ್ ಸೇಲಿಂಗ್ ಬೋಟ್ ಅಂತ ಹೇಳಿ ಇದು ಪೇರು ಅಂತ ಹೇಳಿ. ಇದಾದ ಬೋಟ್ ಪೇರು ಅಂತ ಹೇಳಿ. ಪೇರು ಅದ ಬೋಟ್ ನೋಡಿದ್ರಲ್ಲ, ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಬೋಟ್ ಅಂತ ಹೇಳಿ ಯಾವ್ದಂತ ಹೇಳಿ ಇಲ್ಲಿ ಬಂದಿದ್ರೊಳಗ ಪೇರು ಅಂತ ಹೇಳಿ. ಅಲ್ಲಿ ಕಾಣತೈತ್ಲ ಅದ ಬೋಟ್. ನಿಮಗ್ ಫೋಟೋ ವಿಡಿಯೋಸ್ ಒಳಗೆ ಹೆಂಗ್ ಬರತೈತೋ ಹೆಂಗ್ ಕಾಣತೈತೋ ನನಗ್ ಗೊತ್ತಿಲ್ಲ, ಬಟ್ ನಮಗ್ ನೋಡಕ್ ಮಾತ್ರ ಬಹಳ ಕೆಟ್ಟ ದೊಡ್ಡದಂದ್ರ ಅಷ್ಟು ದೊಡ್ಡ ಬೋಟ್ ನಾ ಫಸ್ಟ್ ಟೈಮ್ ನೋಡಿದ್ದು. ದೊಡ್ಡ ಟಾಲೆಸ್ಟ್ ಬೋಟ್ ಯಾವಾಗೂ ಎಲ್ಲಿ ನೋಡಕ್ ಸಿಗಂಗಿಲ್ಲ. ಹೋದ್ರ ನನಗಿಲ್ಲ ಆಪರ್ಚುನಿಟಿ ಸಿಕ್ತು ನೋಡೋಣ ಅಂತ ಹೇಳಿ ಸಡನ್ ಪ್ಲಾನ್ ಮಾಡ್ಕೊಂಡ್ ಬಂದ್ವಿ. ಈಗ ನೆಕ್ಸ್ಟ್ ನಮ್ದು ಇಂಡಿಯನ್ ಬೋಟ್, ಅದು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಬಂದಿದ್ ಬೋಟ್. ಇದು ಲಾರ್ಜೆಸ್ಟ್ ಬೋಟ್. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಬಂದಿದೆ ಅಂದ್ರೆ ನಮ್ದು ಇಂಡಿಯಾ ಬೋಟ್. ಅದ ನೆಕ್ಸ್ಟ್ ಐತಿ. ಹಿಂಗ್ ಟ್ರಾವೆಲ್ ಮಾಡಿ ಸುತ್ತ ಆಲ್ಮೋಸ್ಟ್ ಒಂದ್ 2 hours ಇಂದ ನಡೆಯತಿ. ಒಂದ್ 20 minutes ವಾಕ್ ಐತಿ. ಬಟ್ ಜನ ಬಾಳ ಅದಾರ. ಅಲ್ಲಲ್ಗೆ ಫುಲ್ ಕ್ರೌಡ್ ಜಾಸ್ತಿ ಐತಿ. ಸಾವಕಾಶ ನಡ್ಕೊಂತ ಹೋಗುದು. ಆಮೇಲೆ ಅಲ್ಲಲ್ಗೆ ಒಂದೊಂದ್ ಬೋಟ್ ನಿಂತಾರ, ಅದನ್ನು ನೋಡ್ಕೊಂತ ಹೋಗತ್ತೀವಿ. ಭಾಳ ನಡ್ಕೊತ ಹೋಗೋದೈತು. ವಾಪಸ್ ನಮ್ ಕಾರ್ ಅಲ್ಲೇ ಪಾರ್ಕ್ ಐತಿ. ಅಲ್ಲಿಗೆ ವಾಪಸ್ ಇಷ್ಟ ನಡ್ಕೊಂತ ಹೋಗ್ಬೇಕ. ಅದ್ಕ ಡೌನ್ ಟೌನ್ ಬಂದ್ರೆ ನಡೆಯುದೇ ಯಾಕಂದ್ರೆ ನಿಮ್ಗೆ ಕಾರ್ ಪಾರ್ಕಿಂಗ್ ಎಲ್ಲಾ ಕಡೆ ಸಿಗಂಗಿಲ್ಲ. ಒಂದ್ ಕಡೆ ಸಿಕ್ತಂದ್ರೆ ಎಲ್ಲಾ ಕಡೆ ಬರೀ ನೀವು ನಡ್ಕೊಂತ ಹೋಗುದ. ಅದಕ್ಕ ನಾವ್ ಜಾಸ್ತಿ ಡೌನ್ ನಿಗ್ ಬರಂಗಿಲ್ಲ. ಬಟ್ ಈಗ ಈ ಬೋಟ್ ಸಲುವಾಗಿ ನಾನ್ ಬಂದಿನಿ. ಅದ್ ನೋಡ್ರಿ, ಅದು ಎಷ್ಟು ದೊಡ್ಡದ್ ಕಾಣತೈತದ. ಆ ಬೋಟ್ ಇನ್ನು ಕಾಣತೈತಿ ಎಷ್ಟ್ ಚಂದ. ನಾ ಯಾವ ಬೋಟ್ ಒಳಗ್ ಹೋಗ್ಲಿಲ್ಲ, ಇಂಡಿಯನ್ ಬೋಟ್ ಒಳಗ್ ಹೋಗಕ್ಕೆ ವೇಟ್ ಮಾಡತ್ತೀನಿ. ಇನ್ನಲ್ಲಿ ನಮ್ ಇಂಡಿಯಾ ಬೋಟ್ ನಮಗ್ ಕಾಣಿಸ್ತ ಎಲ್ಲೈತಿ ಅಂತ ಹೇಳಿ ನಿಮ್ಗೂ ತೋರಿಸ್ತೀನಿ. ಎಷ್ಟು ಖುಷಿ ಆಗತ್ತೀನಿ ಅಂತಂದ್ರೆ, ನನಗ ಇಂಡಿಯಾಕ್ ಹೋಗಕ್ ಆಗ್ಲಿಲ್ಲ, ನನ್ ಸಲುವಾಗಿ ಬೋಟ ಬಂತ ಅಂತ ನಂಗ ಆತರ ಫೀಲ್ ಆಗತೈತಿ. ಇಲ್ಲಿ ದೂರ ಇತ್ಕೊಂಡು ನನ್ಗೆ ಗೊತ್ತಾಗುತ್ತದು ನಮ್ ದೇಶದ್ದು ನಮ್ ಫ್ಲಾಗ್ ನೋಡಿ ನಂಗೆ ಎಷ್ಟು ಖುಷಿ ಆಗತೈತಿ. ಅಪೋಸಿಟ್ ಕರೆಕ್ಟ್ ಆಗಿ ನನ್ ಮುಂದೆ ಐತಿ. ನಂಗೆ ನೋಡಿ ಎಷ್ಟು ಖುಷಿ ಆಗತೈತಿ. ನಾನ್ ಹೋಗಕ್ಕಾಗ್ಲಿಲ್ಲ, ನನ್ ಸಲುವಾಗಿ ಬೋಟ್ ಬಂದೈತಿ. ಅವಾಗಿಂದ ಶ್ರೀ ಹಿಂಗ ಹೇಳಾಗತ್ತೀನಿ. ಅವ್ರ ನಕ್ಕನಾಗತ್ತಾರ. ನಿನ್ಸಂದ್ ಬೋಟ್ ಬಂತೀವಿ, ನಿನ್ಸಂದ್ ಬೋಟ್ ಬಂತಂತ ಹೇಳಿ ಭಾಳ ಖುಷಿ ಆಗತ್ತೀನಿ. ಭಾಳ ಖುಷಿ ಆಯ್ತು. ಓ ಮೈ ಗಾಡ್, ಅಲ್ಲಿ ಹೋಗಕ್ ಇನ್ನೂ ಒಂದ್ ಹರ್ಡಲ್ ಐತಿ. ಓ ಮೈ, ಅಲ್ಲಿ ಕಾಣತೈತಿ, ತೋರ್ಸಕ್ಕಾಗಲ್ಲ. ಇನ್ನು ಸ್ವಲ್ಪ ಹಿಂಗ್ ದಾಟ್ ಹಂಗ ಹೋಗ್ಬೇಕಂತ ಕಾಣ್ಸದೈತಿ. ಅದು ನಮ್ದೇ ಬೋಟು. ಎಷ್ಟು ಜನ ಅದಾರೂಪ ಅಲ್ಲಿ. ನಮ್ದೇ ಬೋಟ್ ಅದು. ಅದ್ರ ಪಕ್ಕನೆ ಇಲ್ಲಿ ನೋಡ್ರಿ, ಇಲ್ಲಿನೂ ದೊಡ್ಡ 2 ಸೇಲಿಂಗ್ ಬೋಟ್ಸ್ ಅದಾವು. ಇವು 2 ದೊಡ್ಡ ಸೇಲಿಂಗ್ ಬೋಟ್ಸು. ಅಂಡ್ ಇದ್ರ ನಾನು ನಿಂತಿದ್ದ ಜಾಗದಾಗೂ ಒಂದು ದೊಡ್ಡದೈತಿ ಇಲ್ಲಿ. ಫೈನಲಿ ನಮ್ಮ ಇಂಡಿಯಾದಲ್ಲಿ ಐತಿ. ಹೋಗೋಣಂತ. ಅಲ್ಲಿ ಹೋಗ್ಬೇಕಂದ್ರೆ ಹಿಂಗೆ ಸುತ್ತ ಹಾಕಿ ಅಲ್ಲಿಗೆ ಹೋಗ್ಬೇಕು. ಹಿಂಗೆ ಹೋದ್ರೆ ಎಷ್ಟು ನಿಯರ್ ಐತಿ, ಬಟ್ ಹಿಂಗೆ ಹೋಗೋದು. ಬರೀ ಹೋಗೋಣಂತ. ನೋಡ್ರಿ, ನಮ್ಮ ಬೋಟ್ ಬಂತು ಫೈನಲಿ. ಅಷ್ಟೆಲ್ಲ ಬೋಟ್ಸ್, ಅಷ್ಟು ಕಂಟ್ರಿ ಫ್ಲಾಗ್ಸ್ ಎಲ್ಲ ನೋಡ್ದಾದ್ಮೇಲೆ, ಬಟ್ ಇಲ್ಲಿ
ನಮ್ಮ ದೇಶದ್ದು ನಮ್ಮ ಇಂಡಿಯಾದು ಫ್ಲ್ಯಾಗು ಬೋಟು ನೋಡಕ್ಕೆ ಎಷ್ಟು ಖುಷಿ ಆಗತೈತಿ. ಈ ಬೋಟ್ ಸುತ್ತಮುತ್ತಲು ಎಲ್ಲರೂ ಇಂಡಿಯನ್ಸ್ ಕಾಣಾಕತ್ತಾರ, ಪ್ಲಸ್ ಅದಾರ ಇಲ್ಲಿಯವರು ಎಲ್ಲರೂ ಅದಾರ, ಅವರೆಲ್ಲ ನೋಡಾಕತ್ತಾರ. ಬಿಕಾಸ್ ಇದು ಲಾರ್ಜೆಸ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ ಬೋಟ್ ಅಂದ್ರೆ ಇದು ನಮ್ಮ ಇಂಡಿಯಾದ. ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡೈತಂದ್ರೆ ಆಲ್ಮೋಸ್ಟ್ 22K ನಾಟಿಕ್ ಮೈಲ್ಸ್ ಅಂತ ಐತಿ. ಅಂದ್ರೆ ಎಷ್ಟು ಕಿಲೋಮೀಟರ್ಸ್ ಅಂತಂದ್ರೆ 40,700 ಕಿಲೋಮೀಟರ್ಸ್ ಇದು ಟ್ರಾವೆಲ್ ಮಾಡಿ ಬಂದೈತಿ. ಆಲ್ಮೋಸ್ಟ್ 10 months ಇಂದ ಟ್ರಾವೆಲ್ ಮಾಡ್ತಾನೆ ಐತಂತ. ಇಂಡಿಯಾ ಕೊಚ್ಚಿಯಿಂದ ಸ್ಟಾರ್ಟ್ ಆಗೈತಿ ಇದು 10 months ಎಗೋ. ಅಲ್ಲಿಂದ ಇಲ್ಲಿ ಬಾಸ್ಟನಿಗೆ ಇವತ್ತು ಬಂದ್ ರೀಚ್ ಆಗೈತಿ ಆಫ್ಟರ್ 10 months. ಓ ಮೈ ಗಾಡ್, ನಂಗೆ ಎಷ್ಟು ಖುಷಿ ಆಗತೈತಿ ಅಂದ್ರೆ ಇಟ್ಸ್ ಲೈಕ್ ಸೋ ಪ್ರೌಡ್ ಮೂಮೆಂಟ್. ನಮ್ ದೇಶದ ನಮ್ದೊಂದು ಫ್ಲಾಗ್ ಇಲ್ಲೆಲ್ಲ ನೋಡಾಕ. ಬಟ್ ಅನ್ಫಾರ್ಚುನೇಟ್ಲಿ ಅದ್ರ ಹತ್ರ ಹೋಗಾಕ ಬಿಡವಲ್ಲಾಗ್ಯಾರ. ಅಲ್ಲಿನೋ ಸಮ್ ಪ್ರೈವೇಟ್ ಇವೆಂಟ್ ನಡೆಯತ್ತದ ಅಂತ ಹಿಂಗೆಲ್ಲ ಸ್ಟೇಜಸ್ ಎಲ್ಲ ಹಾಕ್ಯಾರ. ಆಮೇಲೆ ಅಲ್ಲಿ ಮ್ಯಾಗ ನೋಡ್ರಿ ಒಂದ್ ಸ್ವಲ್ಪ ಮನುಷ್ಯರೆಲ್ಲರೂ ಕುಂತು ಸಮ್ ವರ್ಕ್ ಏನೋ ನಡೆದೈತಿ. ಅದ ಇವತ್ತು ಈವ್ನಿಂಗ್ 8 o'clock ಇವೆಂಟ್ ಐತಂತ ಯಾಕೋ ಗೊತ್ತಿಲ್ಲ. ನಂಗೆ ಭಾಳ ಬೇಜಾರಾತ. ಅಲ್ಲಿ ಒಳಗೆ ಹೋಗಕ್ ಆಗ್ಲಿಲ್ಲ, ಬೋಟ್ ಹತ್ತಿ ಒಳಗೆ ಹೋಗಕ್ ಆಗ್ಲಿಲ್ಲ. ನಾ ಯಾರ್ಯಾರಿಗೂ ಮಾತಾಡ್ಸ್ಬೇಕಂತ ಅನ್ನತ್ತಿದೆ. ಎಷ್ಟು ಎಕ್ಸೈಟೆಡ್ ಆಗಿದೆ. ಬಟ್ ಸ್ಟಿಲ್ ಐ ಆಮ್ ಫುಲ್ಲಿ ಎಕ್ಸೈಟೆಡ್ ಜಸ್ಟ್ ಅದನ್ನ ನೋಡಾಕ ಅಂತ ಹೇಳಿ. ನಂಗೆ ಭಾಳ ಖುಷಿ ಆಗತೈತಿ. ಸಾರಿ ಗೈಸ್, ಅಗೇನ್ ನನ್ನ ವಾಯ್ಸ್ ವಿಡಿಯೋ ಒಳಗೆ ಬಂದಿಲ್ಲ. ಶ್ರೀ ಅಲ್ಲೆಲ್ಲೋ ನಿಂತು ಬಿಟ್ಟು ವಿಡಿಯೋ ಮಾಡತ್ರ ನಾ ಮುಂದಕ್ಕೆ ಹೋಗ್ಬಿಟ್ಟು ಮಾತಾಡಕತ್ತೀನಿ. ನನ್ನ ಆಡಿಯೋ ಏನೂ ಕೇಳಿಸೋವಲ್ಲಾಗೈತಿ. ಐ ಆಮ್ ಸಾರಿ. ಬಟ್ ನಿಮ್ಮ ಸಲುವಾಗಿ ನಾ ಫುಲ್ ವಿಡಿಯೋ ಕ್ಯಾಪ್ಚರ್ ಮಾಡಿ. ಆಮೇಲೆ ಈ ಬೋಟ್ ಹೆಸರು INS ಸುದರ್ಶಿನಿ ಅಂತ ಹೇಳಿ. ಇದು ಇಂಡಿಯನ್ ನೇವಿ ಬೋಟ್ ಐತಿ. ಸೇಲಿಂಗ್ ಟ್ರೈನಿಂಗ್ ಬೋಟ್ಸ್ ಅಂತ ನಾನು ಆನ್ಲೈನ್ ಒಳಗೆ ಓದಿ ನೋಡಿದ್ದಿದ್ದು. ಬಟ್ ಸೂಪರ್ ಗುಡ್. ನಂಗೆ ಎಷ್ಟು ಖುಷಿ ಆಗತೈತಿ ಬೋಟ್ ನೋಡಿ. OMG, ಕಾಂಟ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಎಷ್ಟು ಖುಷಿ ಆಗತ್ತ ಅಂತ ಹೇಳಿ. ನಾ ಇಲ್ಲಿ ಬಂದಾಯ್ತು. ನಮ್ಮ ಇಂಡಿಯನ್ ಎಲ್ಲಾ ಕಡೆ ಒಳಗ್ ಹೋಗಾಕ ಅಲಾವ್ ಐತೆ. ಒಳಗ್ ಹೋಗಾಕ ಅಲಾವ ಇಲ್ಲ. ಏನೋಪ್ಪ ಹಿಂಗೆಲ್ಲ ಬಾಜು ಹಿಂಗೆಲ್ಲ ಕುಂದ್ರಾಕ ಸ್ಟೇಡಿಯಂ ಗತ್ಲ ಐತ್ಲಾ ಅದಿತ್ತ. ಅದ್ ಹಾಕ್ಯಾರ. ಅದು ತೆಗಿತಾರೋ ತೆಗಿಯಂಗಿಲ್ಲೋ ಏನೋ ಒಂದ್ ಐತೋ ಒಂದು ಗೊತ್ತಾಗತ್ತಿಲ್ಲ. ಶ್ರೀ ಬಂದಾಗಿ ಸ್ವಲ್ಪ ಅದೇ ನೋಡ್ರಿ ನನ್ ಹಿಂದೆ ಕಾಣತೈತಿ ನಮ್ ದೇಶದ ಫ್ಲಾಗ್. ನೋಡ್ರಿ ನಮ್ ಇಂಡಿಯಾ ಸುದರ್ಶಿನಿ ಅಂತ ಹೇಳಿ ಅಲ್ಲಿಂದ ಬಂದಿದ್ದ. ಇಂಡಿಯಾ ಕೊಚ್ಚಿಯಿಂದ ಬಂದೈತಿ. ಲೆಂತ್ ನೋಡ್ರಿ 177 ಲೆಂತ್ ಐತಿ. ಸೊ ಇಟ್ಸ್ 2011 ಬಿಲ್ಟ್. ಡಿಸಪಾಯಿಂಟಿಂಗ್ ಏನಂದ್ರ ಅದ್ರ ಸಮೀಪ ಹೋಗಾಕ್ ಬಿಡಲ್ಲಾಗ್ಯಾರ. ಯಾಕೋ ಗೊತ್ತಿಲ್ಲ. ನಂಗೆ ಭಾಳ ಬೇಜಾರಾಗತೈತಿ. ನಾ ಎಷ್ಟು ಖುಷಿಯಿಂದ ಬಂದಿದ್ದೆ ಅಷ್ಟು ಬೇಜಾರಾಗತೈತಿ. ಏನೋ ವರ್ಕ್ ನಡೆಯಾಕತೈತಿ ಆಕ್ಚುಲಿ. ಅದಕ್ಕ ಬ್ಲಾಕ್ ಮಾಡ್ಯಾರೋ ಏನೋ ಗೊತ್ತಾಗತ್ತಿಲ್ಲ. ಏನೋ ಒಂದು ವರ್ಕ್ ನಡೆಯಾಕತೈತಿ ಅಲ್ಲಿ. ಇದೆ ಅದು ಏನೋ ಒಂದು ವರ್ಕ್ ನಡೆಯತ್ರಲ್ಲೆಲ್ಲ ಮನುಷ್ಯರಲ್ಲೆಲ್ಲ ವರ್ಕ್ ಮಾಡಕತ್ತಾರ. ಅದ್ರ ಸಲುವಾಗಿ ಬಿಡತ್ತಿಲ್ಲ ಏನು ಒಂದು ಗೊತ್ತಾಗತ್ತಿಲ್ಲ. ಬಟ್ ಇಟ್ಸ್ ಓಕೆ. ಇಲ್ಲಿಂದ ಖುಷಿ ಆತ. ಇಲ್ಲಿ ಏನೋ ಒಂದ ಪ್ರೈವೇಟ್ ಇವೆಂಟ್ ಐತಂತ. ಅದಕ್ಕ ಹಿಂಗೆಲ್ಲಾ ಕುದ್ರಾಕ ಹಿಂಗೆಲ್ಲಾ ಹಾಕ್ಯಾರ ಮಾಡ್ಯಾರ. ಆಮೇಲೆ ಇದ್ ನಮ್ ಬೋಟ್ ನಂಗ ಅದ ಸ್ಯಾಡ್ ಆಗತೈತಿ. ನಮ್ ಬೋಟ್ ಹತ್ರನ ಆಗ್ಬೇಕಾಗಿತ್ತ ಗೊತ್ತಿಲ್ಲ. ನಮ್ ಬೋಟ್ ಏನೋ ಇರ್ಬೋದು ಅನ್ಕೋತೀನಿ. ಬಟ್ ಇದು ಪ್ರೈವೇಟ್ ಇವೆಂಟ್ ಅಂತ ಪಬ್ಲಿಕ್ ಗೆ ಏನಲ್ಲ ಅಂತ. ನೈಟ್ 8 o'clock ಐತಿ. ಸೊ ಎಲ್ಲ ಮಾಡತ್ತಾರ ನಿಂತಾರ. ನನಗ ಅನ್ಸಿತ್ತ ನಾ ಮ್ಯಾಗ ಹೋಗಿ ಒಳಗ್ ಹೋಗಿ ಮಾತಾಡ್ಬೋದು ಅಂತ ಹೇಳಿ ಆಗ್ಲಿಲ್ಲ. ನಾವಿಲ್ಲಿಗಿದ ತಿನ್ನಾಕ್ ಬಂದೀವಿ. ಹನಿ ಗ್ರಿಲ್ ಚೀಸ್ ಅಂತ ಹೇಳಿ. ದಟ್ಸ್ ಅವರ್ಸ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ನಂದು ಇಲ್ಲಿ ಬಂತು. ಇದನ್ ತಿನ್ನಾಕ್ ಹೋಗತ್ತೀವಿ. ಐ ಗಾಟ್ ಇಟ್ ಫ್ರಮ್ ದೇರ್. ಓಕೆ. ಹನಿ ಗ್ರಿಲ್ ಚೀಸ್ ಸ್ಯಾಂಡ್ವಿಚ್. ನಾ ಇದು ವೀಗನ್ ಗ್ರಿಲ್ ಚೀಸ್ ಆರ್ಡರ್ ಮಾಡ್ಕೊಂಡೆ. ಯಾಕೆ ವೀಗನ್ ಅವೆಲ್ಲ ಬ್ಯಾಡ ಅಂತ ಹೇಳಿ ವೀಗನ್ ಅಂತ ಹೇಳಿ ಆರ್ಡರ್ ಮಾಡೀನಿ. ಅದ್ರೊಳಗೆ ಚೀಸ್ ಯಾವ್ದೋ ಡಯಾ ಚೀಸ್ ಅಂತ ಗೊತ್ತಿಲ್ಲ. ಸೊ ಇದು ಟೇಸ್ಟ್ ಮಾಡೋಣ ತಡ್ರಿ. ಇಷ್ಟು ಬಿಸಿ 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 ಬಿಸಿಲಾಗಿ ಇದನ್ನು ಬಿಸಿ ತಿನ್ನತ್ತೀನಿ. ಗುಡ್. ಚೀಸ್, ಹನಿ, ಬ್ರೆಡ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ಯಾಂಡ್ವಿಚ್ ಮಾಡಿ ಗ್ರಿಲ್ ಮಾಡಿ ಕೊಟ್ಟಾರ. ಸೇಮ್ ತರ ಇಟ್ಟಾರ. ಹಿಂಗ ಸಣ್ಣ ಸಣ್ಣ ದೊಡ್ಡ ಹುಡ್ಕೊಂಡ್ ಸಣ್ಣ ಚಿಪ್ಸ್ ವರ್ಗು ಎಲ್ಲ ಅದಾವ. ಇದಕ್ಕ $60 ಅಂತ. $60 ಬ್ಲ್ಯಾಕ್ ಒನ್ ಐತಿ. ಇದ್ರೊಳಗ ಒಂದು ವೈಟ್ ಒಂದ್ ಐತಿ. ಇದಕ್ $60 ಅಂತ. ಸಣ್ಣದಕ್ಕೂ ಈ ಸಣ್ಣದಕ್ಕೆ $30 ಅಂತ.
ಆ ಸಣ್ಣದು $20. ನಾನು ಒಂದ್ ತಗೊಂಡ್ ಹೋಗ್ಬೇಕಂತ ಹೇಳಿ ಬಂದಿದ್ದೆ. ಇದು ಕ್ಯೂಟಿ ಕುಂತೈತಿ, ಕ್ಯೂಟಿ ಸಿಡಿ ಬಾಸ್ಟನ್ ಅಂತ ಹೇಳಿ ಥ್ಯಾಂಕ್ ಯು. ಇದು $10 ಇದೆ. ಇದು ಚಂದ ಇತ್ತಲ್ಲ, ಒಂದ್ ಚಲೋಗೂ ಅದಾವ. ಅದೊಂದು ತಗೊಂಡೇನಿ ಈಗ. ಈಗ ನಾವೆಲ್ಲಾ ಬೋಟ್ಸ್ ಎಲ್ಲ ನೋಡ್ಕೊಂಡ್ ಬಂದ್ವಿ. ಇಂಡಿಯಾದು ಅಲ್ಲಿ ಹೋಗಿದ್ವಲ್ಲ, ಅಲ್ಲಿ ಪೋಪಾಟ್ ಹಾಕೋಯ್ತು ನಮ್ದು. ಅಲ್ಲಿ ಹೋದಾಗ ನಮಗ್ ಒಳಗ ಬಿಡ್ಲಿಲ್ಲ. ಮೋಸ್ಟ್ಲಿ ಅದು ನೇವಿ ಬೋಟ್ ಐತ್ ಅಂತ ಹೇಳಿ ವಿಸಿಟರಿಗೆ ಅಲಾವ್ ಇಲ್ಲ ಏನೋ, ಯಾರಿಗ್ ಗೊತ್ತು. ಬಟ್ ನಮಗ್ ಅಲಾವ್ ಇರ್ಲಿಲ್ಲ. ಅಲ್ಲೇನೋ ಒಂದ್ ಈವ್ನಿಂಗ್ 8ಕ್ಕ ಒಂದ್ ಪ್ರೈವೇಟ್ ಕಾನ್ಸರ್ಟ್ ಐತಂತ. ಸೊ ಒಳಗ ಬಿಡ್ಲಿಲ್ಲ ಅವರು. ಇಟ್ಸ್ ಓಕೆ, ನೋ ಮೈಂಡ್. ನಂಗ್ ದೂರಿಂದರ ನೋಡಿ ಬಹಳ ಖುಷಿ ಆಯ್ತು. ಆಮೇಲೆ ಅಲ್ಲೆಲ್ಲ ನಮ್ ಇಂಡಿಯನ್ಸ್ ಅವ್ರ ಇವ್ರು ಬಂದಿದ್ರು. ಒಂದ್ ಸ್ವಲ್ಪ ಅವ್ರದ್ದು ಫೋಟೋ ತಗೊಂಡ್ ನಾವು ನಮ್ದಷ್ಟು ಫೋಟೋ ತಕೊಂಡ್ ಹಿಂಗೆಲ್ಲಾ ಮಾಡ್ಕೊಂಡು ಬಂದಾಯ್ತು. ಈಗ ನೆಕ್ಸ್ಟ್ ನಾವೆಲ್ಲಿ ಹೋಗ್ತೀವಂದ್ರೆ ಮನಿಗ್ ಹೋಗ್ತೀವಿ. ಆಲ್ಮೋಸ್ಟ್ 5:30 ಆಯ್ತು ಟೈಮ್. ಈಗ ಮನಿಗ್ ಹೋಗೋ ಟೈಮ್ ಆಯ್ತು. ಫುಲ್ ಟೈರ್ಡ್ ಆಗ್ಬಿಟ್ಟೈತಿ. ಬಾಸ್ಟನ್ ಬಂದ್ರೆ ಒಂದ್ 15,000 ಸ್ಟೆಪ್ಸ್ ಆಗಿರ್ಬೇಕು ಈಗ ನಮ್ದು. ಅಷ್ಟು ತಿರ್ಗಿವಿ, ಈಗ ಬಾಳ್ ಕೆಟ್ಟ ತಿರ್ಗಿವಿ. ಅವಳು ವಾಪಸ್ ಈಗ 1 ಮೈಲ್ ನಡ್ಕೊಂತ ಹೋಗ್ಬೇಕು. 1 ಮೈಲ್ ಅಂದ್ರೆ 1.2 ಕಿಲೋಮೀಟರ್ಸ್ ನಾವ್ ನಡ್ಕೊಂತ ಹೋಗ್ಬೇಕೀಗ. ಇನ್ನ ಅಷ್ಟ್ ಎನರ್ಜಿ ಇಟ್ಕೋಬೇಕು. ಅದಕ್ಕೆ ಮುಂಚೆ ಇಲ್ಲಿ ಒಂದ್ ಸ್ವಲ್ಪ ಹೆಂಗ ಒಂದ್ ಗಾರ್ಡನ್ ಗತ್ಲೆ ಐತಿ ರೋಡ್ ಹತ್ತ. ಸೊ ಇಲ್ಲಿ ಕುಂತ, ಸೊ ನಿಮಗ ನಮ್ ವಿಡಿಯೋ ಇಷ್ಟ ಆಗತ್ತ ಅಂತ ಅನ್ಕೋತೀನಿ. ಇಷ್ಟ ಆಗತ್ತಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗ್ಲಿಕ್ಕೂ ಆದ್ರೂನು ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾ ನಿಮ್ ಐಶ್ವರ್ಯ ಸೈನಿಂಗ್ ಆಫ್. ಬಾಯ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಯೇ